ಏನು ಹಿಂಗೆ ಇಲ್ಲೇ ತೋರಿಸೋದು, ಇಲ್ಲೇ ಸಿಕ್ಕೈತೆ ಊರೊಳಗೆ ಅಂತ ಅಷ್ಟೇ. ಹಲೋ ಯಾರು ಬರಲ್ಲಪ್ಪ ಮನೆ ತನಕ. ಆವಲ್ ಕೊಟ್ಟದು ತಿರ್ತಾ ಹೆಂಗ್ ಬದೈದು ನೋಡ ವಿಡಿಯೋ. ಅದೇ ಅದೇ ಮೋಸ್ಟ್ಲಿ ಅಡಿಲ್ಲ ಬಿಡು 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 ಗಟ್ಟೆ ಬಿಟ್ಟು ಇಡ್ಸು ಮಡಗೀಗ ಎಲ್ಗ ಹೋಗಲ್ಲ ಬಿಡ, ಸುಸ್ತಾಗ್ಬಿಟ್ಟದೆ ಮಹೇಂದ್ರ. ಬೆಳಿಗ್ಗೆ ನಮ್ಮ ಜಮೀನ್ ಪಕ್ಕ ಆರ್ ರಾಮಕೃಷ್ಣನವರ ಜಮೀನ್ ಪಕ್ಕದಲ್ಲಿ, ನಾವು ನಮ್ಮ ಜಮೀನ್ ಪಕ್ಕದಲ್ಲಿ ಅವ್ರ ಜಮೀನು ಇರೋದು. ಅವ್ರು ಬೆಳಿಗ್ಗೆ ಜಮೀನ್ ಕೆಲಸಕ್ಕೆ ಶುಂಠಿಗೆ ನೀರು ಹಾಯಿಸಲು ಹೋದಾಗ ಒಂದು ಗಂಡು ಚಿರತೆ ಮರಿ ಅವ್ರಿಗೆ ಕಣ್ಣಿಗೆ ಬಿದ್ದಿರ್ತದೆ. ಅದರಿಂದ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರಿಗೆ ನಾವು ಮಾಹಿತಿಯನ್ನು ಕೊಟ್ಟಿರ್ತೇನೆ. ಅವ್ರು ಬಂದು ಪರಮೇಶ್ವರದ DRF ಅವ್ರು ಬಂದಿರ್ತಾರೆ, ಅವ್ರ ಸಿಬ್ಬಂದಿಗಳು ಬಂದಿರ್ತಾರೆ. ಶೀಘ್ರವಾಗಿ ಆ ತಾಯಿ ಹುಲಿನೆಲ್ಲ ಆ ಮರಿನ ತಾಯಿ ಹತ್ರಕ್ಕೆ ಸೇರಿಸೋದಾಗಲಿ ಇಲ್ಲ ಆ ಚಿರತೆನ ಇವರು ಸೆರೆ ಹಿಡಿಬೇಕಂದ್ಬಿಟ್ಟು ನಾನು ತಮ್ಮಲ್ಲೇ ಕಳಕಳಿಯ ಮನವಿ ಮಾಡಿಕೊಳ್ತೇನೆ. ಪುರಸಭೆ ಮಾಜಿ ಸದಸ್ಯರಾದ ಸೋಮಶೇಖರ್ ನಮ್ಮ ಹೆಸರು. ಹಲೋ ಸರ್, ನಾವು ಜಮೀನು ವ್ಯವಸಾಯ ಮಾಡ್ತಾ ಇದ್ದೀವಿ. ಮೊದಲು 2 ವರ್ಷ 3 ವರ್ಷದ ಹಿಂದೆ ಒಂದು ಗಂಡು ಚಿರತೆನ ಇಲ್ಲೇ ಬೋನಲ್ಲಿ ಹಾಕಿ ಇಟ್ಟಿದ್ರು, ಬೋನಲ್ಲಿ ಹಿಡಿದಿದ್ರು. ಈಗ ಒಂದು ಹೆಣ್ಣು ಚಿರತೆ ಜಮೀನಲ್ಲಿ ಓಡಾಡ್ತಾ ಇತ್ತು ಒಂದು 6 ತಿಂಗಳಿಂದ. ಈಗ 1 ತಿಂಗಳ ಹಿಂದೆನೇ ಒಂದು ಸರಿ 2-3 ಸಾರಿ ನೋಡಿದ್ವಿ ನಾವು. ಫಾರೆಸ್ಟ್ ಅವ್ರಿಗೂ ಇನ್ಫಾರ್ಮ್ ಮಾಡಿದ್ವು. ಅವರು ಬಂದು ಹೆಜ್ಜೆ ಗುರುತು ಎಲ್ಲ ನೋಡಿದ್ರು, ಬೋನ್ ಮಾತ್ರ ಇಡಲಿಲ್ಲ. ಒಂದು ಸಾರಿ ಇಟ್ಟರು, ತಗೊಂಡು ಹೊಂಟೋದ್ರು. ಈಗ ಅದು ಮರಿ ಹಾಕೈತೆ, ಒಂದು ಮರಿ ಹಾಕ್ಬಿಟ್ಟು ಮರಿ ಅಲ್ಲಿ ಇಲ್ಲಿ ಓಡಾಡ್ತಿತ್ತು. ಬೆಳಗ್ಗೆ ಜಮೀನಿಗೆ ಬಂದಾಗ ಒಂದು ಮರಿ ಆಕಸ್ಮಿಕವಾಗಿ ಇಲ್ಲೆಲ್ಲ ಓಡಾಡ್ತಾಯಿತ್ತು. ಕಿರ್ತಾ ಇರೋದನ್ನು ನೋಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮ್ ಮಾಡಿದ್ದೀವಿ. ಅವ್ರು ಬಂದು ಈಗ ಎಲ್ಲ ಕಡೆ ಸರ್ಚ್ ಮಾಡ್ತಾವ್ರೆ. ಅದ್ರ ತಾಯಿ ಎಲ್ಲಿರುತ್ತೆ ಅಂತ ನೋಡಬೇಕು. ಸ್ವಲ್ಪ ನಮಗೂ ಸ್ವಲ್ಪ ಕಾಲ ಇದನ್ನು ಮಾಡಿ ಅವರು ಬಂದು ಸ್ವಲ್ಪ ಅರಣ್ಯ ಇಲಾಖೆಯವರು ಬಂದು ಬೋನ್ ವ್ಯವಸ್ಥೆ ಮಾಡಿಕೊಟ್ಟು ಅದರ ತಾಯಿನ ಸ್ವಲ್ಪ ಹಿಡಿದು ನಮಗೆ ಜಮೀನಿನಲ್ಲಿ ಓಡಾಡೋಕ್ಕೆ ಸ್ವಲ್ಪ ಕಾಲಾವಕಾಶ ಮಾಡಿಕೊಡ್ಬೇಕಂತ ಹೇಳ್ತಾ ಸರ್.